ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಶ್ರೂಮ್ ಗೊಜ್ಜು ಮಾಡ್ತಾಯಿದ್ದೀನಿ. ಅಣಬೆ ಸಾರು ತುಂಬ ರುಚಿಯಾಗಿ ಬಂದಿತ್ತು. ಇವಾಗ ಮಳೆ ಟೈಮ್ ಅಲ್ವಾ, ಹಳ್ಳಿಗಳ ಕಡೆ ಎಲ್ಲ ತೋಟದಲ್ಲೆಲ್ಲ ಬಂದಿರುತ್ತೆ. ನಮ್ಮ ಫ್ರೆಂಡ್ ಕೊಟ್ಟಿದ್ರು, ಅವ್ರ ತೋಟದಲ್ಲಿ ಬಂದಿತ್ತು ಅಂತ ನಾನು ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಥರ ಅಣಬೆ ತಗೊಂಡಿದ್ದೀನಿ, ಮಶ್ರೂಮು. ನಮ್ಮ ಫ್ರೆಂಡ್ ಕೊಟ್ಟಿದ್ದು, ಅವ್ರ ತೋಟದಲ್ಲಿ ಬಿಟ್ಟಿತ್ತು ಅಂತ. ಒಂದು 1/4 kg ಇದೆ ಇದೆಲ್ಲ ಸೇರಿಕೊಂಡು. ನೋಡಿ, ತುಂಬ ಚೆನ್ನಾಗಿದೆ. ಇದನ್ನು ಇವಾಗ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಇದನ್ನು ನಾನು ರುಬ್ಬೋದಕ್ಕೋಸ್ಕರ ನಾನು ನೋಡಿ ಶುಂಠಿ ಇಟ್ಕೊಂಡಿದ್ದೀನಿ, ಒಂದು 2 ಇಂಚು. ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡ್ರು, 1 ಟೊಮೊಟೊ ತಗೊಂಡಿದ್ದೀನಿ, 2 ಈರುಳ್ಳಿ, ಒಂದು ರುಬ್ಬೋದಕ್ಕೆ ಹಾಕ್ತೀನಿ, ಒಂದು ಒಗ್ಗರಣೆಗೆ ಹಾಕ್ತೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನು ಗರಂ ಮಸಾಲೆ ಧನಿಯಾ ಪೌಡ್ರು, ಎಣ್ಣೆ ಇಟ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಇವಾಗ ಅಣಬೆನ ನಾನು ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊತೀನಿ, ಕಟ್ ಮಾಡಿಕೊಂಡು. ನೋಡಿ, ಈ ಥರ ಇದೆ ಮಶ್ರೂಮ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಳ್ಳಿಗಳು ಬಿಟ್ಟಿರೋದು, ಇವಾಗ ಮಳೆ ಟೈಮ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನೆಲ್ಲ ವಾಶ್ ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ದೀನಿ ಇದನ್ನು. ನೋಡಿ, ರುಬ್ಬೋದಕ್ಕೆ ತೆಂಗಿನಕಾಯಿ, ಗರಂ ಮಸಾಲೆ ಪೌಡ್ರು, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ. ನೋಡಿ, ಇವಾಗ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ತುಂಬ ಈಸಿ ಇದು ಮಾಡೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಮಸಾಲೆ ಎಲ್ಲ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಬಾಣಲಿ ಕಾದಿದೆ. ಇವಾಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 3 ಸ್ಪೂನು. ನೋಡಿ, ಎಣ್ಣೆ ಕಾದಿದೆ. ನಾನು ಸಾಸಿವೆ ಹಾಕ್ತಾಯಿದ್ದೀನಿ, ಅದ್ರ ಜೊತೆನೇ ಕರಿಬೇವು ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕಿದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಹಾಕ್ತಾಯಿದ್ದೆ ಫ್ರೆಂಡ್ಸ್. ನಾವು ಹೊರಗಡೆಯಿಂದ ತರ್ತೀವಲ್ಲ, ಅದಕ್ಕಿಂತ ಚೆನ್ನಾಗಿದೆ ಇದು ಮಶ್ರೂಮು. ಟೇಸ್ಟೂ ಅಷ್ಟೇ. ಎಲ್ಲಾದರೂ ಊರ ಕಡೆ ಸಿಕ್ಕಿದರೆ ಮಾಡ್ಕೊಳ್ಳಿ. ನೋಡಿ, ರುಬ್ಬಿಟ್ಕೊಂಡಿದ್ನೆಲ್ಲ ಮಸಾಲೆನ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೇನೆ ಟೊಮೊಟೊ ಹಾಕ್ತೀನಿ ನಾನು. ಇವಾಗ 1 ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಮಶ್ರೂಮ್ ಎಲ್ಲ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಈ ಗ್ರೇವಿ ಮುದ್ದೆಗೆ, ಅನ್ನಕ್ಕೆ, ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಮರಿದಾನೆ ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಉಪ್ಪು ಹಾಕ್ತಾಯಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಕಮ್ಮಿ ಆಯಿತು ಅನ್ನಿಸ್ತು. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಉಪ್ಪು ಖಾರ ನಿಮಗೆ ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ. ಹೊಸ್ದಾಗಿ ಕಲಿಯೋರಿಗೆ ತುಂಬ ಈಸಿ ಇದೆ. ನೀವು ಟ್ರೈ ಮಾಡಿ ಮನೆಯದನ್ನೇ, ಯಾರು ಹೊಸ್ದಾಗಿ ಕಲಿಯೋರಿದ್ರೆ. ನೋಡಿ, ಒಂದು 5 ನಿಮಿಷ ಈ ಕುದಿಸೋಣ, ಮುಚ್ಚಿಬಿಡೋಣ. ಬೇಯ್ಕೊಳ್ಳಿ. ಒಂದು 5 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ಟೈಮ್ ತಗೊಳ್ಳಲ್ಲ ಇದು ಜಾಸ್ತಿ. ನೋಡಿ, ಆಗಿದೆ. ಇವಾಗೆಲ್ಲ ಕುದೀತಾ ಇದೆ. ನನಗೆ ಗಟ್ಟಿ ಅನ್ನಿಸ್ತು, ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ, ಈ ಥರ ಬಂದಿದೆ. ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸು. ನೀವು ಟ್ರೈ ಮಾಡಿ ಮರಿದಾನೆ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಮರಿದಾನೆ ಮಶ್ರೂಮ್ ಗೊಜ್ಜು ಮಾಡ್ಕೊಳ್ಳಿ. ನೀವು ಚೆನ್ನಾಗಿದೆ.